ಪೂಜಾ, ಹಾಂ ನಾನು ಮೊನ್ನೆ ಹೇಳಿದ್ನಲ್ಲ, ಏನು ಮಾಡಿದೆ? ತಡೀರಿ, ನಾನು ಸ್ವಲ್ಪ ಮಡಚ್ಬಿಟ್ಟು ಮಾತಾಡ್ತೀನಿ. ಅದನ್ನ ಬಿಡೆ, ಏನು ಮಾಡಿಸ್ತಿ? ನಮ್ಮಮ್ಮ ಕೊಟ್ಟಿದ್ದ ಸೀರೆ ಇದನ್ನೇ ಹರ್ದಾಕ್ಬಿಟ್ರಲ್ಲ. ಇಲ್ಲಿ ನೋಡಿ, ಇಲ್ಲಿ ನನಗೆ ಗೊತ್ತಿಲ್ಲ, ನನಗೆ ಇದೇ ಥರದ್ದು ಹೊಸ ಸೀರೆ ಬೇಕು. ಓ, ಏನು ಮಾಡೋದು ಇವಾಗ? ಹಾಂ, ನೀನು ಹೊಸ ಸೀರೆ ತಾನೇ ಬೇಕು? ನಡಿ, ಕರ್ಕೊಂಡು ಹೋಗ್ತೀನಿ. ನನ್ನ ವೈಫ್ದು ಅರ್ಧೋಗಿರೋ ಸಿಲ್ಕ್ ಸ್ಯಾರಿನ ತಗೊಂಡು ನನ್ನ ವೈಫ್ನ ಕರ್ಕೊಂಡು ನಾನು ಬಂದಂಥ ಜಾಗನೇ ಶ್ರೀ ಕಾಂಚೀಪುರಂ ಸೊಸೈಟಿ. ಸರ್, ನನ್ನ ಹೆಂಡತಿ ಸೀರೆ ಅರ್ಧೋಗಿದೆ. ಓಕೆ ಸರ್. ನೀವೇ ಬೆಸ್ಟ್ ಪ್ರೈಸ್ ಕೊಡೋದು ಅಂತ ಗೊತ್ತಾಯಿತು. ಓಕೆ ಸರ್. ಅದಕ್ಕೆ ಇಲ್ಲಿ ಬಂದಿದ್ದೀನಿ, ಒಂದು ಒಳ್ಳೆ ಪ್ರೈಸ್ ಕೊಡಿ. ಸರ್, ನಾವೇ ಬೆಂಗಳೂರಲ್ಲಿ ನಾವೇ ಕಂಚಿ ಸೊಸೈಟಿ ಅವರು ಒಳ್ಳೆ ಪ್ರೈಸ್ ಕೊಡ್ತೀನಿ ಸರ್. ನೋಡ್ತೀನಿ, ಚೆಕ್ ಮಾಡ್ತೀವಿ, ಚೆಕ್ ಮಾಡಿ ಒಳ್ಳೆ ಪ್ರೈಸ್ ಕೊಡೋಣ ಸರ್. ಇದು ಮೈಸೂರು ಸಿಲ್ಕು, ಇದು ಒಂದು 5,000 ಹೋಗುತ್ತೆ ಸರ್. ಈ ಸ್ಯಾರಿಗೆ ಒಂದು 8,000 ಹೋಗುತ್ತೆ. ಈ ಥರ ಮದುವೆ ಸ್ಯಾರಿ ರಿಸೆಪ್ಷನ್ ಸ್ಯಾರಿ ತಂದು ಕೊಟ್ಟರೆ ಸರ್, ಈ ಸ್ಯಾರಿಗೆ ಒಂದು 25,000 ಸಿಗುತ್ತೆ ಸರ್. ಮೇಡಮ್, ನೀವು ತಂದಿರೋ ಸ್ಯಾರಿಗೆ ಕೊಟ್ಟದ್ದು ಬಂದು 43,000 ಆಯಿತು ಮೇಡಮ್. ಏನು ಅಷ್ಟೊಂದು ಕೊಡ್ತೀರಾ? ಹೌದು ಮೇಡಮ್. ನಾನು ಇನ್ನೂ ಒಂದು ನೋಡಿದೆ, ನೀವೇನೋ ಸಿಲ್ವರ್ ಕಾಯಿನ್ ಮತ್ತೆ ಬ್ಯಾಂಗಲ್ಸ್ ಜೊತೆಯಲ್ಲಿ ಇದು ಒಂದು 1 ಗ್ರಾಮ್ ಗೋಲ್ಡ್ ಬ್ಯಾಂಗಲ್ಸ್ ಕೊಡ್ತೀವಿ. ಇದು ರಿಸೆಪ್ಷನ್ ಸ್ಯಾರಿ ತಂದು ಕೊಟ್ಟರೆ ಒಂದು ಬೆಳ್ಳಿ ಕಾಯಿನ್ ಕೊಡ್ತೀವಿ ಮೇಡಮ್. ಏನು ಇಷ್ಟೆಲ್ಲ ಕೊಡ್ತಿದ್ದೀರಾ? ಹೌದು ಮೇಡಮ್. ಅದು ಮಾತ್ರ ಅಲ್ಲ, ನಿಮ್ಮ ಮನೆಗೆ ಯೂಸ್ ಮಾಡೋಕ್ಕೆ ಒಂದು ಹಾಟ್ ಬಾಕ್ಸ್ ಒಂದು ಕೊಡ್ತೀವಿ. ಮತ್ತೆ ದುಡ್ಡು ಕೊಡಿ ಸರ್, ಬೇಗ. ಕೊಡ್ತೀನಿ ಸರ್, ತಗೊಂಡೋಗಿ. 44,000 ಇದೆ ಮೇಡಮ್. ಥ್ಯಾಂಕ್ ಯು ಸರ್. ಸರ್, ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್. ನಿಮ್ಮನೇಲೂ ಇದೇ ತರ ಹಳೆ ಸಿಲ್ಕ್ ಸ್ಯಾರೀಸ್ ಇದ್ರೆ ಅದನ್ನ ತಗೊಂಡು ಶ್ರೀ ಕಾಂಚಿ ಸೊಸೈಟಿಗೆ ಬಂದ್ರೆ ಕೈ ತುಂಬಾ ದುಡ್ಡು ಕೊಡ್ತಾರೆ. ಈ ಶಾಪ್ ಲೊಕೇಟ್ ಆಗಿರೋದು ಬಾನಸವಾಡಿಯಲ್ಲಿರೋ ಒರೇನ್ ಅವೆನ್ಯೂ ಮಾಲ್ ಆಪೋಸಿಟ್.